ಸನ್ನಿ ಲಿಯೋನ್ ಡಿಜೆ ಕಾರ್ಯಕ್ರಮ ಮಹಾರಾಷ್ಟ್ರದಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ಅದು ಮಹಾರಾಷ್ಟ್ರ ಅಲ್ಲ, ಮಠಾಧೀಶರಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ಸನ್ನಿ ಲಿಯೋನ್ ಅವರ ಒಂದು ಡಿಜೆ ಕಾರ್ಯಕ್ರಮ ಏನಿದೆ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊಂಟ ಬಳುಕಿಸುವ ಐಟಮ್ ಸಾಂಗ್ ನಟಿಯರಿಗೆ ಅವಕಾಶವನ್ನು ಕೊಡಬೇಡಿ ಅಂತ ಮಠಾಧೀಶರು ಮಾತನಾಡ್ತಾ ಇದ್ದಾರಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭುಗಿಲೆದ್ದಿದೆ ಈಗ ಆಕ್ರೋಶ. ಮಥುರಾದಲ್ಲಿ ಸನ್ನಿ ಕಾರ್ಯಕ್ರಮ ರದ್ದಾಗಿದೆ. ಆಯೋಜಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಮಠಾಧೀಶರು, ಬೇಡ ಅಂತವರು ಅಂತ. ಹೊಸ ವರ್ಷಕ್ಕೆ ಅತಿಥಿ ಆಗಬೇಕಾಗಿದ್ದಂತಹ ಸನ್ನಿ ಲಿಯೋನ್ ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ಅಂತ ಮಠಾಧೀಶರು ಹೇಳಿದ್ದಾರೆ. ಆದರೆ ಮಠಾಧೀಶರು ಆಕ್ಷೇಪಕ್ಕೆ ಈಗ ಆತಿಥ್ಯ ಕ್ಯಾನ್ಸಲ್ ಆಗಿದೆ, ಆಯೋಜಕರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲೆಗೆ ಬೆಲೆ ಕೊಡಲು ನಿಮಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸನ್ನಿ ಲಿಯೋನ್ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಆಚರಣೆಗಾಗಿ ಎಲ್ಲ ಕಡೆ ಸಿದ್ಧತೆ ಆಗ್ತಾ ಇದೆ. ಅದೇ ರೀತಿಯಾಗಿ ಸನ್ನಿ ಲಿಯೋನನ್ನು ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಗೆಸ್ಟ್ ಆಗಿ ಕರೆದಿರ್ತಾರೆ, ಕಾರ್ಯಕ್ರಮವನ್ನು ನೀಡೋಕೆ, ಡಿಜೆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಬೇಡ ಅಂತ ಹೇಳಿ ಮಠಾಧೀಶರು ಅವರ ವಿರುದ್ಧವಾಗಿ ಮಾತನಾಡಿದರೆ ಆಕ್ಷೇಪವನ್ನು ವ್ಯಕ್ತಿದ್ರು. ಅದೇ ರೀತಿಯಾಗಿ ಈಗ ಆಯೋಜಕರೇನಿರ್ತಾರೆ ಅವರು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊಂಟ ಬಳುಕಿಸುವಂತಹ ಐಟಮ್ ಸಾಂಗ್ಗಳಲ್ಲಿ ಕಾಣಿಸಿಕೊಳ್ಳುವಂತಹ ಬೇರೆ ರೀತಿಯಲ್ಲಿ ಅವರ ಹಿಂದೆ ಇದ್ದಂತಹ ಒಂದು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಠಾಧೀಶರು ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲಿ ಮಥುರಾದಲ್ಲಿ ನಡೆದಿರುವಂತಹ ಘಟನೆ, ಸನ್ನಿ ಕಾರ್ಯಕ್ರಮ ಇತ್ತು, ಅಲ್ಲಿ ಕಾರ್ಯಕ್ರಮ ಈಗ ರದ್ದಾಗಿದೆ ಅಂತ ಹೇಳಿ ಸಾಕಷ್ಟು ಜನರು, ಪ್ರೇಕ್ಷಕರೆಲ್ಲರೂ ಕೂಡ ಸನ್ನಿ ಲಿಯೋನ್ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನೋಡೋಣ ಅಂತ ಹೇಳಿ ಕಾದಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ಈಗ ನಿರಾಸೆ ಆಗ್ತಾ ಇದೆ. ಮಠಾಧೀಶರು ಬೇಡ ಅಂತ ಹೇಳಿದ್ದಕ್ಕೆ ಆಯೋಜಕರು ಎಚ್ಚರಿಕೆ ಇಂದಾನೆ ಅಥವಾ ಮಠಾಧೀಶರು ಏನು ಹೇಳಿದರೆ ಆ ಮಾತಿನಂತ ನಡೆದುಕೊಂಡಿದ್ದಾರೆ. ಅವರು ಕೊಟ್ಟಂತಹ ಎಚ್ಚರಿಕೆಯನ್ನು ಇವರು ಪಾಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷಕ್ಕೆ ಅತಿಥಿ ಆಗಬೇಕಾಗಿತ್ತು ಸನ್ನಿ ಲಿಯೋನ್, ಆದರೆ ಅದು ಆಗ್ತಾ ಇಲ್ಲ. ಮಠಾಧೀಶರ ಒಂದು ಆಕ್ಷೇಪದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ. ಸನ್ನಿ ಲಿಯೋನ್ಗೆ ಬೇಜಾರಾಗಿ ಅವರು ಹೇಳ್ತಾ ಇದ್ದಾರೆ, ಕಲೆಗೆ ಬೆಲೆ ಕೊಡೋಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಬೇಸರದಲ್ಲಿದೆ, ಪ್ರಶ್ನೆ ಮಾಡಿದಂತೆ ಕಾಣ್ತಾ ಇದೆ. ನೋಡಿ, ಅವರ ವಿಚಾರದಲ್ಲಿ ನೀವು ಹೆಂಗೆ ಯೋಚನೆ ಮಾಡಿ ಯಾಕೆ ಈ ಕಾರ್ಯಕ್ರಮವನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ಮಠಾಧೀಶರ ಉದ್ದೇಶ ಏನು, ಬಟ್ ಆದರೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಯೋಚನೆ ಮಾಡಬೇಕಾದ್ರೆ ಸನ್ನಿ ಲಿಯೋನ್ ಅಂದ ತಕ್ಷಣ ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ಮಾಡಿರುವಂತಹ ಸಮಾಜ ಸೇವೆಗಳನ್ನು ನಾವು ನೋಡಿದರೆ ನಿಜಕ್ಕೂ ಕೂಡ ಅವ್ರ ಬಗ್ಗೆ ಒಂದು ಗೌರವ ಅಂತ ಬರೋದು ನಿಜ. ಯಾಕಂದರೆ ಅವರು ದುಡಿತಾ ಇರುವಂತಹ ದುಡ್ಡನ್ನು, ಈ ಹಿಂದೆ ದುಡಿದಂತಹ ರೀತಿಗೂ ಈಗ ದುಡಿತಾ ಇರುವಂತಹ ರೀತಿಯೂ ಬೇರೆ ಇದ್ದರೂ ಕೂಡ ಅವರು ಮಾಡ್ತಾ ಇರುವಂತಹ ಕೆಲಸ ಮಾತ್ರ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ತಾಯಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ರೀತಿಯಾಗಿ ಕೆಲಸವನ್ನು ಮಾಡಿದರೆ ಆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಅವರ ದುಡಿದಂತಹ ದುಡ್ಡಲ್ಲಿ 50% ದುಡ್ಡನ್ನು ಆ ಮಕ್ಕಳಿಗಾಗಿ ಮೀಸಲಿಡ್ತಾ ಇದ್ದಾರೆ. ಇಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಪರಿಗಣಿಸಬೇಕಾಗುತ್ತೆ. ಮನುಷ್ಯ ಮಾಡಿದಂತಹ ಒಂದು ಕೆಟ್ಟ ಕೆಲಸಗಳನ್ನು, ಅವರ ಕೆಟ್ಟ ನಿರ್ಧಾರಗಳನ್ನು, ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋ ಬದಲು ಅವರಲ್ಲಿರುವಂತಹ ಒಂದು ಒಳ್ಳೆತನವನ್ನು ಹುಡುಕಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸನ್ನಿ ಲಿಯೋನ್ ಅವರು ಯಾರಿಗಿಂತ ಏನು ಕಡಿಮೆ ಇಲ್ಲ ಒಳ್ಳೆಯ ಕೆಲಸದಲ್ಲಿ. ಎಷ್ಟೋ ಮಕ್ಕಳಿಗೆ ದಾರಿದೀಪ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಹ ವ್ಯಕ್ತಿ. ಇದು ಕೆಲವರಿಗೆ, ದುಡ್ಡಿರೋರಿಗೆ ಕೂಡ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರ ಹತ್ರ ದುಡ್ಡಿದೆ, ಆದರೆ ಅವರಿಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಯಾರೂ ಇಲ್ದಿರೋ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನೆರವಾಗಬೇಕು ಅನ್ನುವಂಥ ಮನಸ್ಥಿತಿ ಇರೋದಿಲ್ಲ. ಆದರೆ ಇವರು ಒಬ್ಬ ಕಲಾವಿದೆಯಾಗಿ ಅವರಿಗೆ ಬಂದಂತಹ ದುಡ್ಡನ್ನು ಬೇರೆ ಮಕ್ಕಳಿಗೆ ಉಪಯೋಗ ಮಾಡಿ ನೆರವಾಗ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಯ ಬಗ್ಗೆ ಇವರು ಈ ರೀತಿ ಆಕ್ಷೇಪ ಮಾಡಿದ್ದಾರಲ್ಲ, ಅದು ಎಲ್ಲೋ ಒಂದು ಕಡೆ ಕೆಲವರು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆ ಗಮನಿಸಿದ್ದೀವಿ ನೋಡಿ, ಸನ್ನಿ ಲಿಯೋನ್ ಅವರ ಒಂದು ಬರ್ತಡೇ ಇದ್ದಾಗ ಬೇರೆ ಬೇರೆ ಕಡೆ ದೊಡ್ಡ ಮಟ್ಟದಲ್ಲಿ ಅವರ ಬರ್ತಡೇಯನ್ನು ಆಚರಣೆ ಮಾಡಿದ್ರು. ಯಾಕಂದರೆ ಅವರು ಮಾಡಿದಂಥ ಒಂದು ಸಮಾಜ ಸೇವೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು. ಆದರೆ ಈಗ ಮಠಾಧೀಶರು ಅವರು ಕಾರ್ಯಕ್ರಮಕ್ಕೆ ಬರೋದು ಬೇಡ ಅಂತ ಹೇಳಿ ಆಕ್ಷೇಪ ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಸನ್ನಿ ಲಿಯೋನ್ ಅವರಿಗೆ ಬೇಜಾರಾಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮಗೆ ಕಲೆಗೆ ಬೆಲೆ ಕೊಡೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.